ಯಾವುದೋ 12 ಎಲೆ ಮುರ್ಕೊಂಬನು, 24 ಎಲೆ ಮುರ್ಕೋ, ಹೆಂಗಾದ್ರೂ ಇರಲಿ ಪರವಾಗಿಲ್ಲ. ಅಲ್ಲಪ್ಪ ಈ ಥರದ್ದು ಬೇಕಾ, ಫುಲ್ ಬ್ಲೋನ್ ಎಲೆ ಬೇಕಾ? ಇದು ಫುಲ್ ಗ್ರೀನು. ಆ ಥರ ಫುಲ್ ಗ್ರೀನ್ ಎಲೆ ತೊಟ್ಟಿರ್ಲಿ, ಚುಚ್ಚಕ್ಬೇಕು ತೊಟ್ಟು. ಕಿರ್ಕೊಂಡು ಬತ್ತಿ ಆ ಥರ 24. ನಾನು ಹೋಗ್ಲಾ? ಇಲ್ಲ, ನಾನು ಬರ್ತೀನಿ ತಡಿ, ಮುರಿತೀನಿ. ಸ್ಟವ್ ಆಫ್ ಮಾಡಿ ಬರ್ತೀನಿ. ಇವಾಗ ನಾನು ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಟ್ಬಿಟ್ಟು ಈಗ ತೋರಣ ಕಟ್ತೀನಿ ಅಂತ ಹೋಗ್ತಾವ್ರೆ. ನನ್ನ ತಿಂಡಿ ಎಲ್ಲ ಮುಗೀತು. ಚಿತ್ರಾನ್ನ ಮಾಡೋಣ ಅಂತ I'm a dirty Glock type, you a dirty sock type. Funny sitcom, dirty rap. ಏನು ಸ್ಪೂನ್ ತಗೊಳ್ತಾ ಇದ್ದೀವಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ದೇವ್ರ ಮನೆಗೆ ಮೇನ್ ಡೋರ್ಗೆ ಅಷ್ಟೇ ಅಲ್ವಾ. ಇವಾಗ ಅಲ್ಲೋಗಿ ಬೇವಿನ ಸೊಪ್ಪು ಕಿತ್ಕೊಂಡು ಬರಬೇಕು. ಕೌಂಟ್ ಮಾಡ್ತಾವ್ರೆ ನೋಡಿ. 20 ಇನ್ನೂ 2 ಕಮ್ಮಿ ಮಾಡ್ಬಿಟ್ಟಾ. ಬೇವಿನ ಸೊಪ್ಪು ತರನ ಬಾ. ಬೇವಿನ ಸೊಪ್ಪು ಸ್ವಲ್ಪ ಚಿಗ್ರು ಬೇಕು. ಚಿಗ್ರು ಅಂದರೆ ಇದು ಬೇವು ಬೆಲ್ಲ ಮಾಡಿ ಅಲ್ಲೈತಲ್ಲ, ಅಷ್ಟು ಸಾಕು. ಆ ಚಿಗ್ರು ತಗೋ, ಅದು ಬೇವು ಬೆಲ್ಲಕ್ಕೆ. ಅಲ್ಲಿ ಎಳೆ ಸೊಪ್ಪು ಕಾಣ್ತಾ ನೋಡಿ, 2-3 ಕಡ್ಡಿ. ಇದೆಲ್ಲ ಅಲ್ಲಿ ಆ ಕಡೆಯಿಂದ ಹೋಗ್ಬೇಕು ನೀನು ಅಲ್ಲಿಗೆ. ಅದು ಅದು ಮೇಲ್ಗಡೆದು. ಅದು ಮುರ್ಕೋ, ಫುಲ್ ಕಡ್ಡಿ ಮುರ್ಕೋ. ಮುರಿ ಹಂಗೆ, ಕತ್ರಿಲ್ ಬರಲ್ಲ ಅದು. ನಮ್ಮ ಯಜಮಾನ್ರಿಗೆ ಬೇವಿನ ಸೊಪ್ಪು ಮುರಿ ಅಂದರೆ ಏನೋ ಮರದಲ್ಲಿ ಇರೋದೆಲ್ಲ ಖಾಲಿ ಮಾಡೋರ ಥರ ಆಡ್ತಾರೆ. ಸಾಕು ಅಂತ. ಮೋನು, ಥ್ಯಾಂಕ್ ಯು, ವಿಶ್ ಯು ದಿ ಸೇಮ್. ಎಲ್ಲಿ ಮೋನು ಎಲ್ಲಿ? ವಿರಾಜ್ ಎಲ್ಲಿ? ಮೋನು ಮಂಜು ಕಣ್ಣಿಗೆ ಕಾಣಲ್ಲ ನಿನ್ಗಲ್ಲ, ಬರೀ ಮೋನು ಅಷ್ಟೇ ಕಾಣೋದು. ಫೈನಲಿ ತೋರಣ ಕಟ್ಟಿದ್ದಾಯ್ತು. ಸಿಂಪಲ್ ಆಗಿದೆ ಆ್ಯಕ್ಚುಲಿ. ಏನಂದರೆ ನಮ್ಮ ಓನರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾಂಡು. ಯಾಕಂದರೆ ಇದು ನೋಡಿ, ಇದು ಹುಕ್ಕನ್ನ ಹಾಕ್ಬಿಟ್ಟಿದ್ದಾರೆ 3. ನಮ್ಮ ಮನೆಗೆಲ್ಲ ನಾವು ಮಳೆ ಹೊಡೆದಿದ್ದೀವಿ. ಆ ಮಳೆ ಹೊಡೆದಿರೋದಕ್ಕೆ ಕಟ್ಟೋದು ತುಂಬ ಕಷ್ಟ ಆಗೋದು. ಬಟ್ ಹುಕ್ ಹಾಕಿರೋದು ಒಳ್ಳೆ ಐಡಿಯಾ ಅನ್ಸುತ್ತೆ. ನಾವೇನು ಮಾಡಿದ್ವಿ, ದಾರಾನ 2 ಎಳೆ ತೊಗೊಂಡಿರೋದ್ರಿಂದ ನೀಟಾಗಿ 2 ಕಡೆ ಗಂಟು ಹಾಕ್ಬಿಟ್ಟು ಸಿಗಾಕೋಗ್ಬಿಡತ್ತೆ ಅದು ಹೋಗಿ. ಸೂಪರ್. ಸಾಕು, ಅದು ದೇವ್ರ ಮನೆ ಕಟ್ಬಿಡು. ಕರೆಂಟ್ ಹೋಯ್ತಲ್ಲ, ಈಸಿನು, ಪಟ್ ಅಂತ ಹಾಕ್ಬೋದು, ರಿಸ್ಕೇ ಇಲ್ಲ. ಅದು ಇದು ಥ್ರೆಡ್ ಅದ್ರ ಒಳಗಡೆ. ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 2:30 ಆಗೇ ಹೋಯ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಅಡಿಗೆ 3/4 ಭಾಗ ಮುಗಿಸ್ಬಿಟ್ಟಿದ್ದೀನಿ. ಇನ್ನು 1/4 ಭಾಗ ಇದೆ. ಅಂದರೆ ಒಬ್ಬಟ್ಟು ಹೂರ್ಣ ರೆಡಿ ಮಾಡ್ಕೊಂಡು ಒಬ್ಬಟ್ಟು ಮಾಡಬೇಕು, ಕಾಳು ಗೊಜ್ಜು ಮಾಡಬೇಕು, ಸಾಂಬಾರು ಮಾಡಬೇಕು. ಒಟ್ಟಿನಲ್ಲಿ ನಮಗೆ ನಾಳೆ ಒಳಗಡೆ ಎಲ್ಲ ಐಟಮ್ ಸಿಗ್ತವೆ. ನಾಳೆ ಒಳಗಡೆ ಏನಿಲ್ಲ, ಮನು ರಾತ್ರಿ ಊಟಕ್ಕೆ ಕೊಡ್ತೀನಿ ಅಂತ ನಾವು ಅನ್ಕೋಬೇಕು. ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಏನು ಒಬ್ಳೆ ಮಾಡಬೇಕಲ್ವಾ ಎಲ್ಲ. ಅವರು ಹೆಲ್ಪ್ ಮಾಡಿದ್ರು, ಬರೀ ತೋರಣ ಕಟ್ಟೋದು, ಇದು ಸಣ್ಣ ಪುಟ್ಟದು. ಕಿಚನ್ನಲ್ಲಿ ಆಬ್ವಿಯಸ್ಲಿ ಅವ್ರನ್ನ ಕರ್ಕೊಂಡ್ರೆ ನನಗೆ 1 ಡಬಲ್ ಕೆಲಸ ಆಗುತ್ತೆ. ನಾನು ಒಬ್ಳೆ ಮುಗಿಸ್ಕೊಂಡೆ. ಟೈಮ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಹೀಗೆ ರೆಡಿ ಆಗಿದೆ ನಮ್ಮ ಪೂಜಾ ರೂಮು. ಸುಖ ಎಲ್ಲ ಸಮನಾಗಿರಲಿ. ಸಿಹಿ ಜಾಸ್ತಿ ಇರಲಿ, ಕಹಿ ಕಮ್ಮಿ ಇರಲಿ. ಕಹಿ ಬಂದರೂ ಕಹಿ ಜೊತೆ ಸಿಹಿ ಬರಲಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವಿಬ್ಬರು ಏನು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ, ಯಾಕೆಂದರೆ ಇವಾಗ ಹೋಗಿ ಅಡುಗೆ ಮನೇಲಿ ಕೆಲಸ ಮಾಡಬೇಕು. ಈ ಶೆಕೆಯಲ್ಲಿ ಹೊಸ ಬಟ್ಟೆ ಹಾಕೊಂಡು ಮಾಡೋಕ್ಕಾಗಲ್ಲ. ಇಷ್ಟಕ್ಕೆ ನನಗೆ ಸುಸ್ತಾಗಿ ಹೋಗೈತೆ. ಇವಾಗ ಅಡುಗೆ ಮಧ್ಯಾಹ್ನಕ್ಕೆ ಮಾಡ್ತೀನೋ ರಾತ್ರಿಗೆ ಮಾಡ್ತೀನೋ ಅದು ಗೊತ್ತಿಲ್ಲ. ನೋಡೋಣ. ಒಟ್ಟಿನಲ್ಲಿ ಇವತ್ತಂತೂ ಮಾಡ್ತೀನಿ. ಯಾಕೆ ಹೇಳಿ, ನಾಳೆ ಹೊಸ್ತಡ್ಕೊ, ನಾಳೆಗೆ ಒಬ್ಬಟ್ಟು ಇಟ್ಕೊಳಕ್ಕಾಗಲ್ಲ. ಅದು ಕರೆಕ್ಟ್. ನಾಳೆನಂತೂ ಇಟ್ಕೊಳಕ್ಕೆ ಬಿಡೋದೂ ಇಲ್ಲ. ಸೊ ಅದರಿಂದ ಇವತ್ತು ಏನಿದ್ರು ಇವತ್ತು ಸಾಯಂಕಾಲದೊಳಗೆ ಮಾಡ್ಬಿಟ್ಟು ಕೊಡ್ಬೋದು. ಏನು ಜಾಸ್ತಿ ಏನು ಮಾಡ್ತಿಲ್ಲ, ಒಂದು 2 ಒಬ್ಬಟ್ಟು ಮಾಡು ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದರೆ ಸ್ವೀಟು ನಾವು ಜಾಸ್ತಿ ತಿನ್ನೋದಿಲ್ಲ. ಸೊ ಅದರಿಂದ ಮಾಡಿದ್ರು ಜಾಸ್ತಿ ಇಟ್ಕೊಳಕ್ಕೂ ಆಗಲ್ಲ, ಮತ್ತು ಯಾರಿಗಾರು ಬೇರೆಯವ್ರು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಏನಕ್ಕೆ ಬೇಕು, ಇನ್ನೊಂದು ಟೈಮ್ ಕೂಡ ವೇಸ್ಟ್ ಅಲ್ವಾ. ಅದರಿಂದ ಸಿಂಪಲ್ ಮುಗಿಸ್ಕೊಬಿಡೋಣ. ಇವಾಗ ಟೈಮ್ 3:45 ಆಗ್ತಾ ಇದೆ. ಇವಾಗ ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ. ಬೇಳೆ ಎಲ್ಲ ಕೂಗಿಸಿ ಇಟ್ಟಿದ್ದೆ, ಬೆಲ್ಲ ಇದೆ ಇಲ್ಲಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಮಾಡಬೇಕು. 1 hour ಹಿಡಿಯುತ್ತೆ ನನಗೆ ಕಂಪ್ಲೀಟ್ ಕುಕ್ಕಿಂಗ್ ಮುಗಿಸೋದಕ್ಕೆ. ಮುಗಿಸ್ಬಿಡೋಣ. ಅಟ್ಲೀಸ್ಟ್ ಅವಾಗ ಒಂದು 5-5:15 ಊಟ ಕೊಡ್ಬೋದು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬೇವು ಬೆಲ್ಲ.
ಮಧ್ಯಾಹ್ನ ಊಟಕ್ಕೆ ಎಳ್ಳು ನೀರು ಏನಿದ್ರು ಈಗ ಮಧ್ಯಾಹ್ನದ ಊಟ ರಾತ್ರಿ ಊಟ 2 ಸೇರಿ ಸಾಯಂಕಾಲ 5:30 ಕೊಡ್ತೀನಿ ನಾನು. ನಾವು ಅದನ್ನು 8 ಗಂಟೆಗೆ ತಿಂತೀವಿ. ಅದು ಅದೃಷ್ಟ ಇದ್ರೆ. ಅಪರೂಪಕ್ಕೆ ಈ ಥರ ದೊಡ್ಡ ದೊಡ್ಡ ಅಡುಗೆಗಳು ಮಾಡೋದಲ್ವಾ, ಅಭ್ಯಾಸ ಇಲ್ದಲೇ ಇರೋದ್ರಿಂದ ಸ್ವಲ್ಪ ನಿಧಾನ ಆಗತ್ತೆ. ಏನು ಮಾಡೋದಕ್ಕಾಗತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗತ್ತೆ. ಮೇಡಮ್ಮು ಅಡುಗೆ ಮನೆಗೆ ಹೋಗಿ 2 ಅವರ್ ಆಯಿತು. ಟೈಮ್ ಈಗ 4:20. ಇವರು ಒಬ್ಬಟ್ಟು ಮಾಡ್ತೀನಿ ಅಂತ ಹೋದ್ರು. ಎಲ್ಲಿ ಮುಖ ತೋರಿಸಿ ಎಲ್ಲಿ ಏನಿದು ಪಾಯಸನಾ? ಏನಿದು? ಬೇಳೆ ಕುಕ್ಕರಲ್ಲೇ ಬಿಟ್ಟಿದ್ದೆ, ಅದು ಊರನ್ನ ಹೋಗಿ ಪಾಯಸ ಅಲ್ವಾ ಆಗ್ತದೆ. ನಾನು ಅಂದಿಲ್ವಾ ಇವತ್ತಂತೂ ಸಿಗಲ್ಲ, ಸಿಗದೆ ನಾಳೆ ಅಂತ. ನಮ್ಗೆ ಗೊತ್ತು, ನಮ್ಮ ಮನೆ ವಸ್ತು ನಮ್ಗೆ ಗೊತ್ತಿರಲ್ವಾ. ಈಗ ಹೊಸ್ದಾಗಿ ಬೇಳೆ ಹಾಕಿ ಹೊಸ್ದಾಗಿ ಊರ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟಿಂದ ಮಾಡ್ತಾ ಇದೀಯಾ? ಅದು ಎತ್ತಿಟ್ಬಿಟ್ಟು ನಾಡಿದ್ದು ಕುಡ್ಕೊಳ್ಳೋದ. ನೀನೊಳ್ಳೆ ಈ ರೇಂಜಿಗೆ ಪಾಯಸ ಆಗೋಗೈತೆ. ಇದು ಗಟ್ಟಿ ಇರ್ಬೇಕಪ್ಪಿ ಊರ್ನ. ಈಗ ಮಾಡ್ತೀನಿ ನೋಡಪ್ಪಿ, ಸೆಕೆಂಡ್ ಟೈಮು ಕರೆಕ್ಟಾಗಿ ಮಾಡ್ತೀನಿ ನೋಡಿ. ಈಗ ಕೂಗಿಸ್ತೀನಿ ಇನ್ನೊಂದು ಅರ್ಧ kg ಬೇಳೆ ಹಾಕಿ, ಅದನ್ನ ಮಿಕ್ಸ್ ಮಾಡಲ್ಲ, ಅದು ಎತ್ತಿಟ್ಬಿಡ್ತೀನಿ. ಈಗ ನಾನು ಮಾಡಿದ ಎಡವಟ್ಟು ಏನ್ ಗೊತ್ತಾ, ಬೆಳಗ್ಗೆ ಬೇಳೆ ಕೂಗ್ಸಿದ್ನಲ್ಲ, ನಾನು ಇಮ್ಮಿಡಿಯೇಟ್ ಅದನ್ನ ನೀರು ಸಪ್ರೇಟ್ ಮಾಡ್ಬಿಟ್ಟು ಎತ್ತಿಟ್ಬಿಡ್ಬೇಕಿತ್ತು. ನಾನೇನ್ ಮಾಡಿದೆ, ಕುಕ್ಕರಲ್ಲೇ ಬಿಟ್ಬಿಟ್ಟೆ. ಅದು ಇದ್ರಲ್ಲಿ ಬೇಯ್ತಲ್ಲ ಪ್ರೆಷರಲ್ಲಿ, ಫುಲ್ ಸಾಫ್ಟ್ ಆಗ್ಬಿಟ್ಟೈತೆ ಬೇಳೆ. ಅದು ಬೆಲ್ಲ ಹಾಕಿದ ತಕ್ಷಣ ನೀರು ಬಿಟ್ಕಂತು. ಅವರು ಏನೇ ರೀಸನ್ ಕೊಡ್ಬೋದು, ನಮಗಂತೂ ಗೊತ್ತು. ನಾವು ಇವತ್ತು ಒಬ್ಬಟ್ಟು ತಿನ್ನಲ್ಲ, ಆದರೆ 100% ಶ್ಯೂರು ನಾಳೆ ಮಾತ್ರ ನಾನ್ ವೆಜ್ ತಿಂತೀವಿ. ಯಾಕಂದ್ರೆ ಅದನ್ನ ಚೆನ್ನಾಗಿ ಮಾಡ್ತಾರೆ ಅಲ್ವೇನಪ್ಪ? ನಾಳೆ ನಾನ್ ವೆಜ್ ಅಂತೂ ಗ್ಯಾರಂಟಿ ತಿಂತೀವಿ. ಇವತ್ತಿಂದಂತೂ ಡೌಟು ಇಲ್ಲ. ಕೊಡ್ತೀನಿ ರಾತ್ರಿ 10 ಗಂಟೆ ಆಗಲಿ ನಿನಗೆ ಒಂದು ಒಬ್ಬಟ್ಟಾರು ತಿನ್ನಿಸ್ಬಿಟ್ಟೆ ಮಲಗಿಸೋದು ನಾನು. ಆಯ್ತು ಅಂತೂ ನಂದು ಹಬ್ಬ ಮುಗೀತಪ್ಪ. ಒಬ್ಬಟ್ಟು ಮಾಡಿದೆ, 10 ಒಬ್ಬಟ್ಟಾಗಿದೆ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ವೆರೈಟೀಸ್ ಮಾಡಿದ್ದೀನಿ. ಕಾಳುಗೊಜ್ಜು, ಕೋಸಂಬರಿ, ಬೀನ್ಸ್ ಪಲ್ಯ, ಏನೇನೋ ವೆರೈಟೀಸ್ ಎಲ್ಲ ಮಾಡಿದ್ದೀನಿ. ಪಜೀತಿ ಆಗೋಯ್ತು ಒಬ್ಬಟ್ಟಂತೂ. 7-8 ಗಂಟೆ ಆಗಕ್ಕೆ ಬಂತು ಟೈಮು. ಫಸ್ಟು ನಾನು ಊರನ್ನ ಮಾಡಿದ್ನಲ್ಲ, ಅದು ಫುಲ್ ಪಾಯಸ ಆಗೋಗ್ಬಿಡ್ತಾ. ಅದನ್ನ ಫ್ರಿಡ್ಜ್ಗೆ ಇಟ್ಬಿಟ್ಟು ಹೊಸ ಬೇಳೆ ಕೂಗಿಸಿ ಮಾಡಿದೆ. ಆ್ಯಕ್ಚುಲಾಗಿ ಊರನ್ನ ಮಾಡ್ಕೊಳ್ಳೋದು ಇದೆಲ್ಲ ಕಷ್ಟನೇ ಅಲ್ಲ, ತಟ್ಟೋದು ಕಷ್ಟ ಇಲ್ಲ. ಬೇಯಿಸೋದಿದೆಯಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗು. ಕಾಲು ನೋವು ಬಂದ್ಬಿಡ್ತು. 10 ಒಬ್ಬಟ್ಟಿಗೆ ಕಾಲು ನೋವು ಬಂತು. ನಮ್ಮ ಅಮ್ಮಂದಿರೆಲ್ಲ ಅವಾಗ 25-30 ಒಬ್ಬಟ್ಟು ಮಾಡೋರು. 3-4 ದಿನ ಇಡಬೇಕಿತ್ತಲ್ಲ ನಮ್ಗೆಲ್ರಿಗೂ. ನಾಳೆ ಇವತ್ತು ನಾಳೆ ಬೇಕನ್ಸಲ್ಲ. ನಾಳೆ ಮಟನ್ ಎಲ್ಲ ಚೆನ್ನಾಗಿ ಬಾರಿಸ್ತೀವಲ್ಲ, ನಾಡಿದಿಂದ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಒಬ್ಬಟ್ಟು. ಸೊ ಅದಕ್ಕೇನೆ ಪಾಯಸನ ಎತ್ತಿಟ್ಟಿದ್ದೀನಿ. ಊಟ ಮಾಡೋಣ ಹೆಂಗೆ? ಮಧ್ಯಾಹ್ನ ಊಟನೇ ಕೊಟ್ಟಿಲ್ಲ ಈ ಒಬ್ಬಟ್ಟು ಮಾಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತದೆ. ಮನು ಸಾಯಂಕಾಲ ಅದೇ ಬೈತಾ ಇದ್ರು, ಇಷ್ಟೆಲ್ಲ ಪಜೀತಿ ಮಾಡ್ಕೊಳ್ಳೋದಕ್ಕಿಂತ ಮಂಜು 20 ರೂಪೀಸ್ ಒಂದು ಒಬ್ಬಟ್ಟು, ದುಡ್ಡು ಕೊಟ್ಬಿಟ್ಟು 100 ರೂಪೀಸಿಗೆ ತಂದಿದ್ರೆ 5 ಬಂದಿರೋದು ತಿನ್ಬಿಟ್ಟು ಸುಮ್ಮನಾಗೋದಿತ್ತಾ ಅಂತ. ಬಟ್ ತಂದು ತಿಂದಿದ್ರೆ ಇಷ್ಟು ಖುಷಿ ಸಿಕ್ಕಿರೋದ, ಅವ್ರಿಗೆ ಸಿಕ್ಕಿರೋದೋ ಏನೋ ಗೊತ್ತಿಲ್ಲ, ನನಗಂತೂ ಸಿಗ್ತಾ ಇರಲಿಲ್ಲ. ಇಷ್ಟು ವೆರೈಟೀಸ್ ಮಾಡಿರೋದು ಇವತ್ತು. ಹೆಂಗೈತೆ? ಚೆನ್ನಾಯ್ತಾ? ಸ್ವೀಟು ಅಲ್ಲಪ್ಪ, ಕರೆಕ್ಟಾಗೈತಾ ಜಾಸ್ತಿ ಆಯ್ತಾ ಅಂತ? ಕರೆಕ್ಟಾಗಿದೆ. 10 ನಿಮಿಷ ಇದೆ 6 ಗಂಟೆಗೆ. ನಾನು ಇವಾಗ ಎದ್ದಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೊಸತೊಡಕು ಮಟನ್ ತರೋಕೆ ಹೋಗ್ಬೇಕು. ಅದಕ್ಕೋಸ್ಕರ ಇಲ್ಲೇ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ಒಂದು ಬ್ಯಾಡಗೆರೆ ಅಂತ ಒಂದು ಊರಿದೆ. ಅಲ್ಲಿ ಮಟನ್ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ಓನ್ಲಿ ಮಟನ್ ಮಾರುವಂಥ ಜಾಗ ಅದು. ಅಂದರೆ ಬರೀ ಅದೇ ಅಂಗಡಿಗಳಿರೋದಲ್ಲಿ ಆ ಥರ ಹೇಳಿದ್ದಾರೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹೊರಟಿದ್ದೀನಿ ಅಲ್ಲಿ. ನನ್ನ ಫ್ರೆಂಡ್ ಬಂದು ಇವಾಗ ಪಿಕಪ್ ಮಾಡ್ತಾನೆ. ಮಂಜು ಮಲ್ಕೊಂಡು ಅವಳಿದ್ದು. ಏನಪ್ಪ? ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಓಹ್ ಅಲ್ಲಿ ನೋಡಿ, ನಮ್ಮನ್ನು ಬೆಳಗ್ಗೆ ಬಂದು ಯಾರು ವೇಟ್ ಮಾಡ್ತಾರೆ. ಬೆಳಗ್ಗೆ ಬಂದುಬಿಟ್ಟಿದ್ಯಾ? ಕಾಯ್ತಾ ಇದ್ದೇನು? ಏನು? ಸೊ ಇನ್ನೇನಿಲ್ಲ, ಇವಾಗ ನನ್ನ ಫ್ರೆಂಡ್ ಬರ್ತಾನೆ, ಅವನಿದೆ ಇದ್ದಾನೆ. ಅವನು ಬಂದಮೇಲೆ ಪಿಕ್ ಮಾಡ್ಕೊಂಡು ನನ್ನ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ತೊಗೊಂಬರ್ಬೇಕು. ಸೊ ನಾವು ಮಟನ್ ಇರೋದೇ ಇಬ್ಬರಲ್ವಾ, ಜಾಸ್ತಿ ಅಂತ ತಗೊಂತಿಲ್ಲ. ಅವನು ದೊಡ್ಡ ಫ್ಯಾಮಿಲಿ ಅವನು, ನನ್ನ ಫ್ರೆಂಡು. ಸೊ ಅವನು ಸ್ವಲ್ಪ ಜಾಸ್ತಿ ತಗೊಂತಾನೆ. ನನ್ನ ಫ್ರೆಂಡ್ ಬಂದ, ಈಗ ಹೊರಡೋದು ಇಲ್ಲಿಂದ. ಸೊ ಇಲ್ಲಿಂದ ಈಗ ನಾವು ನಮಗೆ ಕಚ್ತವೆ ನಾಯಿಗಳು. ಸೊ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತಾ? 6 ಕಿಲೋಮೀಟ್ರ್ ಇದೆ ಅಂತ. ಎಷ್ಟೋ ವರ್ಷಗಳಾದ್ಮೇಲೆ ಇಷ್ಟು ಬೆಳಗಿನ ಜಾವ ಎದ್ದಿರೋದು ನಾನು. Alligators look like gecko. Everything I do, they echo. Big fat
stacks, my bank on big man. My drip too wet, that spit can. Yo, swap me like Q-tips. Hold that there like ಸೊ ನೋಡ್ರಪ್ಪ, ಇದೆ ಬ್ಯಾಲ್ಗೆರೆ. ಎಲ್ಲ ಮಟನ್ಗೆ ಕ್ಯೂ ನಿಂತ್ಕೊಂಡವ್ರು ಇಲ್ಲಿ ಆಲ್ಮೋಸ್ಟ್ ಆಲ್. ಎಷ್ಟೊಂದು ಜನ ಅವರಲ್ಲ, ಬೇಜಾನ್ ಕ್ರೌಡ್ ನೋಡಿ ಇಲ್ಲಿ ಎಷ್ಟು ಜನ ಅವರಲ್ಲಿ. ಹಾಕ್ಬೇಡಿ ಅಂತ ಅಲ್ಲೂ ಇದೆ, ಆ ಕಡೆನೂ ಇದೆ. ಇದು ಆ್ಯಕ್ಚುಲಿ ಮೇನ್ ಹಬ್ಬು ಇಲ್ಲಿ ಮಟನ್ ಚಿಕನ್ಗಳಿಗೆಲ್ಲ. ಇದು ಬ್ಯಾಲ್ಕೆರೆ ಊರು ಅಂತ, ದೊಡ್ಡ ಬ್ಯಾಲ್ಕೆರೆ ಹೆಸರುಘಟ್ಟ ಮುಖ್ಯ ರಸ್ತೆ. ಸೊ ಇವಾಗ ಇಲ್ಲಿ ತಗೊಂಡು ಹೋಗಬೇಕು. ಈಗ ನನ್ನ ಫ್ರೆಂಡ್ ಹೇಳ್ಕೊಂಡು ಬೇಡ, ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ನೋಡ್ದು ಅದೆಲ್ಲ ಅಲ್ಲೇ ತಗೊಳ್ಳೋಣ, ಯಾಕಂದರೆ ಖಾಲಿ ಇದೆ, ಇಲ್ಲಾಂದರೆ ರಶ್. ಅಲ್ಲೋಗಿ ತಗೊಳ್ಳೋಣ ಅಂತ ಅವನು, ಯಾಕಂದರೆ ಇಲ್ಲಿ ಕ್ಯೂ ನಿಂತ್ಕೋಬೇಕು, ಅಲ್ಲಾದರೆ ಯಾರೂ ಕ್ಯೂ ಇರಲಿಲ್ಲ. ಸೊ ಆಮೇಲೆ ಫ್ರೆಶ್ ಆಗಿ ಹೋಯ್ತು ಮಾಲು ಅಲ್ಲಿ, ಐ ಮೀನ್ ಮರಿಗಳು ಅಷ್ಟೇ. ನೋಡಿ ಫುಲ್ ರಶ್ ಆಗೋಯ್ತು ಇಲ್ಲಿ ಜಾಗ, ಹೆಂಗೆ ಕ್ಯೂ ಟ್ರಾಫಿಕ್ ಆಗೋಯ್ತು ಎಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ. ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರೋಲ್ಲ, ಹಂಗಾಗೋಗೋದು. ಅದಕ್ಕೆ ಬೇಗ ಬರೋದು ಬೆಳಗ್ಗೆ ನಾವು. ಈಗ ಹೋಗಿ ತಗೊಂಡು ಹೋಗ್ಬಿಡ್ತೀವಿ ನಾವು, ಇಲ್ಲಾಂದರೆ ಆಲ್ರೆಡಿ ಕ್ಯೂ ಆಗ್ಬಿಟ್ಟಿದೆ ತುಂಬ. ಇಷ್ಟು ಕ್ಯೂನಲ್ಲಿ ಇವಾಗ ನಾವು ನಿಂತ್ಕೊಂಡು ಹೋಗೋದಂದರೆ ತುಂಬ ಇದು ಲೇಟಾಗಿ ಹೋಗೋದು. ತಗೊಂಡು ಆಯಿತು, ಮನೆಗೆ ಹೊರಟಿದ್ದೀವಿ. ಭಯಂಕರ ರಶ್ಶು. ಹೆಂಗೆ ಅಂದರೆ ಜನ ಒಬ್ಬರು ಹೋದ್ರೆ ಇಬ್ಬರು ಬರ್ತಾರೆ, ಇಬ್ಬರು ಹೋದ್ರೆ 4 ಜನ ಬರ್ತಾರೆ, ಹಂಗೆ ಫುಲ್ ರಶ್ ಆಗ್ಬಿಡೋದ. ಬೇಜಾನ್ ಬಸ್ಗಳು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟು ಇಂಪ್ರೂವ್ಡ್ ಇದು ಅಂತ. ಆ್ಯಕ್ಚುಲಿ ಇದು ಹಳ್ಳಿ. ಒಂದು 25 ದಿವಸ ಇಲ್ಲಿ ಒಂಥರ ಬೆಂಗಳೂರು ಟೈಪೇ ಅಂದ್ಬಿಟ್ಟಿದೆ. ಏನು ಹಳ್ಳಿ ಥರ ಇತ್ತಲ್ಲ, ಆ ಸೀನ್ ಇಲ್ಲವೇ ಇಲ್ಲ, ಆ ವೈಬೇ ಇಲ್ಲ ಇಲ್ಲಿ. ಎಲ್ಲ ಕಡೆ ಬರೀ ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡಿಬಿಟ್ಟವ್ರೆ. ಇಲ್ಲಿ ನೋಡಿ, ಇವೆಲ್ಲ ಲೇಔಟ್ಗಳು ಮಾಡ್ತಾವ್ರೆ. ಈ ಕಡೆನೂ ಲೇಔಟ್ಗಳು ಮಾಡಿಬಿಟ್ಟವ್ರೆ. ಮನೆಗೆ ಬರೋದ್ರಲ್ಲಿ 7 ಕಾಲು ಆಲ್ಮೋಸ್ಟು. ನಾನೇನೋ ಮನೆಗೆ ಬಂದೆ, ಎಲ್ಲ ತೊಗೊಂಬಂದು ಸಾಮಾನು ಇಟ್ಟಿದ್ದೀನಿ. ಯಾಕೆ ಮೆತ್ತು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಮಂಜು ಇನ್ನೂ ಮಲಗಿದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಮೆತ್ತು ಮಾತಾಡ್ತಾ ಇದ್ದೀನಿ. ಏನಿಲ್ಲ, ಮಟನ್ ತಗೊಂಡು ಬಂದಿದ್ದಾಯಿತು, ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಏನಿದ್ರು ಮಂಜು ಕೆಲಸ. ಸೊ ಮಂಜು ಎದ್ದು ಅದನ್ನು ಬೇಗ ಮಾಡ್ಕೋಬೇಕು. ಎಷ್ಟು ಬೇಗ ಮಾಡ್ತಾರೋ ಅಷ್ಟು ಒಳ್ಳೆಯದು. ಯಾಕಂದರೆ ನಮಗೆ 12 ಗಂಟೆಗೆ ಇವತ್ತು ಅಪಾಯಿಂಟ್ಮೆಂಟ್ ಇದೆ ಹಾಸ್ಪಿಟಲಲ್ಲಿ, ಅಲ್ಲಿಗೆ ಹೋಗಬೇಕು. ಯೂಶಲಿ ಹೇಳಿದ್ದೀವಲ್ಲ, ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ ಅಂತ. ಸೊ ಸ್ಕ್ಯಾನಿಂಗ್ಗಳು ನಡೀತಾ ಇದೆ. ಸೊ ಇವತ್ತು ಮೊದಲನೇ ಸ್ಕ್ಯಾನಿಂಗ್ ಇದೆ. ಆ ಸ್ಕ್ಯಾನಿಂಗಿಗೋಸ್ಕರ 12 ಗಂಟೆಗೆ ಹೋಗಬೇಕು. ಸೊ ಅಷ್ಟರೊಳಗೆ ಎಲ್ಲ ಮಾಡಿಕೊಂಡು ನಾವು ಊಟ ಮುಗಿಸ್ಕೊಂಡು ಹೋಗ್ಬೋದು, ಒಳ್ಳೆಯದು. ಯಾಕಂದರೆ ಅಲ್ಲಿ ಹೋದ್ಮೇಲೆ 1-2 hours ಆದರೂ ಬೇಕೇ ಬೇಕು ನಮಗೆ ಟೈಮ್ ಹಾಸ್ಪಿಟಲಲ್ಲಿ. No, she easy as a free throw. She wanna hold me like ransom, just 'cause I'm young and I'm handsome. Tell all these